1964ರಲ್ಲಿ ಅಮೆರಿಕಾದವರು ತಮ್ಮ ಹತ್ರ ಇದ್ದ ಅತ್ಯುತ್ತಮ ಸಬ್ಮೆರಿನ್ ಕೊಡ್ತಾರೆ ಪಾಕಿಸ್ತಾನದವ್ರಿಗೆ, ಹೇಳಿಕೊಡ್ತಾರೆ ಇಂತಹ ಸಬ್ಮೆರಿನ್ ಇಡೀ ಜಗತ್ತಿನಲ್ಲಿಲ್ಲ. ಪ್ರಪಂಚದ ಯಾವ ದೇಶ ಬಂದರೂ ಎದುರಿಸ್ತಾ ಇದು, ಎಂಥ ಹಡಗು ಬಂದರೂ ಹೊಡೆದಾಕತ್ತೆ, ಇದನ್ನ ಇಟ್ಕೊಂಡು ನೋಡಿ ನಿಮ್ಮ ಹತ್ರ ಯಾವನು ಬರೋದಿಲ್ಲ ಅಂತೇಳಿ ಲೀಸ್ ಮೇಲೆ ಕೊಡ್ತಾರೆ ಒಂದು ಸಬ್ಮೆರಿನ್ ಅನ್ನು 1964ರಲ್ಲಿ. ಪಾಕಿಸ್ತಾನದವ್ರು ತಗೊಂಡೋಗಿ ಅದಕ್ಕೆ ಗುಣ ಬಣ್ಣ ಬಳಿದು ಅದಕ್ಕೆ INS ಘಾಜಿ ಅಂತ ಹೆಸರು ಇಡ್ತಾರೆ. INS ಘಾಜಿ 1971ರಲ್ಲಿ ಇಂದಿರಾ ಗಾಂಧಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದಾಗ ಪಾಕಿಸ್ತಾನ ಡಿಸೈಡ್ ಮಾಡುತ್ತೆ ಇದಕ್ಕೆ ಎಲ್ಲಿ ಕಳಿಸ್ಬೇಕು. ಸುಮ್ಮನೆ ಮ್ಯಾಪ್ ಕಲ್ಪನೆ ಮಾಡ್ಕೊಳ್ಳಿ ನೀವು, ಕರಾಚಿಯಿಂದ ಶ್ರೀಲಂಕಾನ ಸುತ್ತ ಹಾಕೊಂಡು ಮದ್ರಾಸಿಗೆ ಕಳ್ಸೋಣ, ಇದನ್ನ ಮದ್ರಾಸ್ನಲ್ಲಿ INS ವಿಕ್ರಾಂತ್ ನಿಂತ್ಕೊಂಡಿದೆ ಭಾರತದ್ದು, ಅದನ್ನ ಹೊಡೆದಾಕ್ಲಿ ಇದು ಅಂತ ಕಳಿಸ್ತಾರೆ. ಅದನ್ನ ಆಗಿನ ಕಾಲದ ಅತ್ಯುತ್ತಮ ಸಬ್ಮೆರಿನ್ ಅಮೆರಿಕ ಕೊಟ್ಟಿದ್ದು ಪಾಕಿಸ್ತಾನಕ್ಕೆ ತಗೊಂಡು ಬರ್ತಾರೆ. ಬಂದ್ರೆ INS ವಿಕ್ರಾಂತಿಗೆ ಗೊತ್ತಾಗುತ್ತೆ ಬರ್ತಾ ಇದೆ ಗಾಜಿಗೆ ಅಂತ. ಅದು ಒಂದು ಕಡೆ ಸಿಗ್ನಲ್ ಕೊಡೋದು, ಇನ್ನೊಂದು ಕಡೆ ಅಂಡಮಾನ್ ನಿಕೋಬಾರ್ ಕಡೆ ಹೋಗ್ಬಿಡುತ್ತೆ. ಗಾಜಿಗೆ ಬಂದ್ರೆ ಗೊತ್ತಾಗ್ತಿಲ್ಲ ಇದು INS ವಿಕ್ರಾಂತಿ ಎಲ್ಲಿದೆ ಅಂತಾನೆ ತಿಳಿತಿಲ್ಲ. ಸಬ್ಮೆರಿನ್ ಸಮುದ್ರದ ಒಳಗೆ ಬರ್ತಾ ಇರುತ್ತೆ. ಇಂಡಿಯನ್ ನೇವಿ ಗೊತ್ತಾಯ್ತು ಬಂದಿದೆ ಗಾಜಿ, ಇದಕ್ಕೆ ಏನಾದ್ರು ಮಾಡಬೇಕು ಅಂತ. ಇಂಡಿಯನ್ ನೇವಿ ವಿಶಾಖಪಟ್ಟಣಂನಲ್ಲಿ ತಂದು ಸರ್ವಿಸಿಗೆ ನಿಲ್ಲಿಸ್ಕೊಂಡಿರುತ್ತೆ INS ರಾಜ್ಪೂತ್ ಅನ್ನುವಂಥ. ಆಗಿನ ಏನು ಒಳ್ಳೆ ಸಬ್ಮೆರಿನ್ ಅಲ್ಲ ಏನಲ್ಲ, ಅದು ಒಂದು ಓಕೆ ಸಬ್ಮೆರಿನ್ ಸರ್ವಿಸಿಗೆ ನಿಂತ್ಕೊಂಡಿರ್ತೀರಿ, ರಿಪೇರಿಗೆ ಬಂದಿರುತ್ತದೆ. INS ರಾಜ್ಪೂತಿಗೆ ಹೇಳ್ತಾರೆ ಇಂಡಿಯನ್ ನೇವಿ ಅವರು, ಇದನ್ನ ತಗೊಂಡೋಗಿ ಗಾಜಿನ ಹೊಡೆದಾಕಿ ಹೊಡೆದು ಬಿಡ್ತಾರೆ. ಅಂದ್ರೆ ಅಮೆರಿಕ ಕೊಟ್ಟಂತ ಆ ಕಾಲದ ಅತ್ಯುತ್ತಮ ಸಬ್ಮೆರಿನ್ ಅನ್ನ ಭಾರತ ಸರ್ವಿಸಿಗೆ ಬಂದು ನಿಂತ್ಕೊಂಡಿದ್ದಂತ INS ರಾಜ್ಪೂತ್ ಹೊಡೆದ. ಏನು ಹಣೆ ಬರ ಅಂತೀರಿ ಇದಕ್ಕೆ. ಹಾಗಾಗಿ 2019 27 ಫೆಬ್ರವರಿ ಟು ಬಿ ಪ್ರಿಸೈಸ್ ಭಾರತ ಏರ್ ಸ್ಟ್ರೈಕ್ ಮಾಡಿತ್ತು. ಅವ್ರು ಏರ್ಕೊಂಡು ಬಂದ್ರಲ್ಲ F-16 ಹತ್ಕೊಂಡು. ಭಾರತದ ಹತ್ರ ಅಂಥ ವಿಮಾನ ಇಲ್ಲ. F-16 ಅಮೆರಿಕ ಏನು ಹೇಳ್ಕೊಟ್ಟಿತ್ತು ಪಾಕಿಸ್ತಾನಕ್ಕೆ, ಇಂಥ ವಿಮಾನ ಇನ್ನೊಂದಿಲ್ಲ, ಇದು ಹಾರ್ಕೊಂಡು ಹೋಗ್ಬಿಟ್ರೆ ಶತ್ರು ಎದೆ ಹೊಡ್ಕೊಂಡು ಸತ್ತು ಬಿಡ್ತಾನೆ, ಇಷ್ಟು ಅತ್ಯಾಧುನಿಕವಾದದ್ದಿಲ್ಲ, ಇದನ್ನ ಇಟ್ಕೊಂಡು ನೋಡಿ ನಿಮಗೆ ಭಾರತ ಯಾವ ದೇಶನೂ ನಿಮ್ಮ ಕಡೆ ತಲೆ ಎತ್ತು ನೋಡೋದಿಲ್ಲ, ಎಲ್ಲ ಹೇಳಿ ಕೊಟ್ಬಿಟ್ಟಿದ್ರು ಅವರಿಗೆ F-16. ಅದನ್ನೇ ನಂಬ್ಕೊಂಡು F-16 ಹತ್ಕೊಂಡು ಬಂದರು. ಪಾಕಿಸ್ತಾನದ ಕಡೆಯಿಂದ ದಾಳಿ ಮಾಡ್ಬಿಡೋಣ ಇವತ್ತು ಜಮ್ಮು ಕಾಶ್ಮೀರದ ಮೇಲೆ. ಇಲ್ಲಿ ಅಭಿನಂದನ್ ವರ್ಧಮಾನು MiG-21 ಬೈಸನ್ ಹತ್ಕೊಂಡು ಹೋಗಿದ್ದು. MiG-21 ಬೈಸನ್ ರೀ, ಹಾರುವ ಶವಪೆಟ್ಟಿಗೆ ಅಂತಿದ್ರು, ಅದಕ್ಕೆ ಫ್ಲೈಯಿಂಗ್ ಕಾಫಿನ್ ಅಂತಿದ್ರು. ಇದು ಹಾರಿದ್ರೆ ಹಾರ್ತು ಬಿದ್ದರೆ ಬಿತ್ತದು, ಅಂಥ ವಿಮಾನ ಇಟ್ಕೊಂಡು ಅಭಿನಂದನ್ ವರ್ಧಮಾನು ಅವ್ರು F-16 ನೋಡೋದಾಗ್ತದೆ. ಇದಕ್ಕೆ ಏನು ಹಣೆ ಬರ ಅಂತೀರಿ. ಈಗ ನೋಡಿ ಚೀನಾದವ್ರು ಕೊಟ್ಟರೆ ಇವ್ರಿಗೆ HQ-9 ಅಂತೆ, ಇದು HQ-16 ಇದು, ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇಟ್ಕೊಳ್ಳಿ, ಯಾವ ದೇಶದ ಯಾವ ಕ್ಷಿಪಣಿನೂ ಬರೋದಿಲ್ಲ, ಡ್ರೋನು ಬರೋದಿಲ್ಲ, ಏರ್ ಫೋರ್ಸು ಬರೋದಿಲ್ಲ ನಿಮ್ಮ ಹತ್ರ ಅಂತ ಚೀನಾದವ್ರು ನಂಬಿಸಿ ಕೊಟ್ಬಿಟ್ರು ಅವರು. ಇವ್ರು ತಂದು ಇಟ್ಕೊಂಡ್ರೆ ಅದನ್ನ ಗಡಿಯಲ್ಲಿ ಹೆಂಗೆ ಬರ್ತಾರೆ ಭಾರತದವ್ರು ನೋಡೋಣ ಅಂತ. ಆ ಏರ್ ಡಿಫೆನ್ಸು ಪಾಕಿಸ್ತಾನದ ನಗರಗಳನ್ನು ಭಾರತದ ಕ್ಷಿಪಣಿಯಿಂದ ತಡೆಯೋದು ಒತ್ತಟಿಗಿರಲಿ, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ. ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ. ಟರ್ಕಿ ಅವ್ರು ಇನ್ನು ಏನು ಹೇಳಿಕೊಟ್ಟಿದ್ರು ಏನೋ ಪಾಕಿಸ್ತಾನದವರಿಗೆ ಆ ಡ್ರೋನ್ಗಳನ್ನು, ಇದು ಭಾರತದ ಮೂಲೆ ಮೂಲೆಗೆ ನುಗ್ಗಿ ಧ್ವಂಸ ಮಾಡಿಬಿಡುತ್ತೆ ಅಂತ ಹೇಳಿದ್ರು ಏನೋ. ಆ ಒಂದೂ ಡ್ರೋನ್ ಭಾರತದಲ್ಲಿ ನಿಗದಿತ ಗುರಿಯನ್ನು ಮುಟ್ಟಲಿಲ್ಲ. ಇದಕ್ಕೇನಂತೀರಿ. ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡೋರು ಯೋಚನೆ ಮಾಡಿ.